ಯಾರಂಟಿ ಆಂಟಿ ನಿಮ್ಮನ್ನು ಶೂಟ್ ಮಾಡ್ತಾ ಇದ್ದೀನಿ ಆಂಟಿ. ಓಕೆ ಈಗಾಗಲೇ ಯೂಟ್ಯೂಬ್ಗೆ ಹೊಟ್ಟೋಗಿ ನ್ಯಾಚುರಲ್ ಆಗಿ ಬರಲಿ. ಅದು ವಿಡಿಯೋನು ಶೂಟ್ ಮಾಡ್ತೀನಿ ಅಷ್ಟೇ. ಎಲ್ಲರೂ ಒಳ್ಳೆ ಹೀರೋಯಿನ್ ಥರ ರೆಡಿ ಆಗಿದ್ದಾರೆ. ಹೀರೋಯಿನ್ ಥರ ಯಾಕೆ ಹೀರೋಯಿನ್ ಅಂತ ಹೇಳು. ಈಗ ನಾವು ನೋಡ್ತಾ ಇಲ್ಲ ಬರೋದೇ ಇಲ್ವಲ್ಲ ಆಂಟಿ? ಈಗ ನೀವು ಬೆಳಿಗ್ಗೆ ಟೈಮ್ ಬರ್ತೀನಿ, ನೀವು ಹೊಟ್ಟೋಗಿರ್ತೀರ ಅಷ್ಟು. 9 ಗಂಟೆ ತನಕ ಇರ್ತೀವಿ ನಾವು. ನಾವಂಟಿ 8:30 ಮೇಲೆ ಬರೋದು. 8:45 ತನಕ ಇರ್ತೀವಿ ಆಂಟಿ. ಕೇಳಿ, ನಾವು 8:45 ತನಕ ಇರಲ್ವಾ? ಎಷ್ಟೊಂದು ಸರಿ 8:45 ತನಕ ಇರಲ್ವಾ ನಾವು? ಅಂದೆ ಅಪರೂಪ ಈ ನಡುವೆ. ಇಲ್ಲಾಂದ್ರೆ 8:15. ಪರವಾಗಿಲ್ಲ ಪಾಪ ಅವಳಿಗೆ. ಹೆಂಚ ಮೇಲೆ ನಾವು ಚಪಾತಿ ಹಾಕ್ದಾಗ ಸೀದೋಗ್ಬಿಡುತ್ತೆ ನೋಡಿ. ನೀವು ಎಷ್ಟೇ ಗೊತ್ತಾದ್ರೂ ಅದು ಸಿಹಿಯಲ್ಲ, ಅದು ತುಂಬಾ ಗಟ್ಟಿ. ಅಷ್ಟು ತುಂಬಾ ಆಕ್ಚುಲಿ ತುಂಬಾ ಕ್ಲೀನ್ ಆಗಿ ಮಾಡ್ಬೋದು ಅದನ್ನ. ಅದು ಕಡಕ್ಗೆ ಅವರು ಪಲ್ಯ ಗಿಲ್ಯ ತಿನ್ನೋದು, ಕಾಳು ಪಲ್ಯ. ಹೌದೌದು, ಕಡಕ್ ಅಂದ್ರೇನೆ ಗಟ್ಟಿ ಅಂತ. ಕಡಕ್ ಅಂದ್ರೆ ಅದು ಬೇರೆ ಇರುತ್ತೆ. ಚೆನ್ನಾಗಿರುತ್ತೆ ಹೋಟ್ಲಲ್ಲೆಲ್ಲ ಕೂಡ ಮಾಡಿ. ಇದು ಕಡಕ್ ಅಂದ್ರೆ ನೀವು ಸ್ವಲ್ಪ ಹಂಗೆ ಒಣಗೋಗಿರುತ್ತೆ. ಅದ್ರೊಳಗೆ ಚಟ್ನಿ ಪುಡಿಲೇ ತಿಂತಾರ, ಅದನ್ನ ಮುರ್ಕೊಂಡು ತಿಂತಾರ. ಒಳ್ಳೆ ಹಪ್ಪಳ ತರ ಅವ್ರಿಗೆ ರೂಢಿ ಆಗ್ಬಿಟ್ಟಿರುತ್ತೆ. ಹೌದೌದು, ತಿನ್ನಕ್ಕಾಗಲ್ಲ ಅದನ್ನ. ಇಲ್ಲ ದಾವಣಗೆರೆ ಕಡೆ ಬೆಳ್ಳಗಿರುತ್ತೆ, ಖಾರ ಪುಡಿ ಎಲ್ಲ ಕುಟ್ತಾರ. ಅಲ್ಲಿ ಚೆನ್ನಾಗಿರ್ಬೇಕಷ್ಟೇ, ಅದಕ್ಕೆ ಟೇಸ್ಟ್ ಜಾಸ್ತಿ. ಕುಟ್ತಾರ ಅವರು. ನಮ್ಗಳಿಗೆ ಅಷ್ಟೊಂದು ಈಗ ಏನಾಯ್ತು? ಈಗ ತೆಗೀರಿ ಎಲ್ಲರೂ ಒಂದ್ಸರಿ. ಆವಾಗಿದ್ದ ನಮ್ಮದು ಬೆಳ್ಳೂರೆಲ್ಲ ಉಲ್ಟಾ ಮಂಗ್ಲ ಅಂದ್ಬಿಟ್ಟಿರೋ ಹಿಂಗೆ ಅಲ್ವಾ? ಗಂಗಮ್ಮ ಅಂತ ಪುಷ್ಪ. ನಿಮ್ ಕಡೆ ಇಟ್ಕೊಳ್ಳಿ. ಇದಾ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ನೀನ್ ಕಾಣಿಸ್ತಾ ನಮ್ಮ ಅತ್ತೆ ಅವ್ರ ಊರು ಕಲ್ಲಿಂಗ್ನಲ್ಲಿ. ನೋಡಿ, ಇಲ್ಲೆಲ್ಲೋ ಸಂಬಂಧಿಕರಿಲ್ಲ. ಸ್ಟೈಲ್ ಪುಷ್ಪ. ಓ ಗಂಗಮ್ಮ. ಕೆಲಸ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಶಿಲ್ಪ ತಗೋ. ಫೋನ್ ಮಾಡಿದಪ್ಪ, ಫೋನ್ ಮಾಡಿದ್ ಸಾಯಂಕಾಲ. ಸ್ವಲ್ಪ ಆಕೆ ಮುಂದೆ ಬರಲ್ಲ ಸ್ವಲ್ಪ. ಶಶಿ ಬಂದ್ರಲ್ಲ, ಪಾರ್ಕ್ ಅಲ್ಲಿ ಕೂತಿದ್ದೆ, ಅವಾಗ ಫೋನ್ ಮಾಡಿದ್ರು. ಅಲ್ಲ, ಅವ್ರೊಬ್ಬರೇ ಕೂತ್ಕೋಬೇಕಲ್ಲ. ಆಮೇಲೆ ಕೇಳಿ ನೋಡ್ರಿ, ಬರ್ತಾರ ಗ್ಯಾರಂಟಿ ಅಂದ್ರೆ ಬರ್ತಾರೆ. ಎಲ್ಲಿ ಮನೆ? ಇಲ್ಲೇ ಮೇಲೆ ಅಲ್ಲ ಸ್ವಲ್ಪ ಸ್ಮೈಲ್ ಮಾಡಿ. ಫೋನ್ ರಿಸೀವ್ ಮಾಡಿಲ್ಲ ಆಂಟಿ. ಬರ್ತಾರೆ ಬಿಡಿ ಇಬ್ರು ಆರಾಮಾಗಿ.